राम राम वकील साहब, राम राम। बारैया हरक मल्लो कूदको। पंखा, सोफा, ऑफिस, मकान कितना बदल गया। सिविल लॉ, क्रिमिनल लॉ ಏನ್ ತಂದಿ? ಅದರ ಒಳಗೂ ಅರ್ಧ ಇದರ ಒಳಗೂ ಅರ್ಧ ಮಿಲಾಯಿಸಿ ಡಿಗ್ರಿ ಲೇನಾ ಹೈ ಜಾಲಲಿ ಗುಳ್ಳನ ಮೇಲೆ. ಅವನ ಹತ್ರ ಏನಿದೆಯೋ ಇದ್ದದ್ದನ್ನೆಲ್ಲ ಹೆಚ್ಚು ಕಡೆ ನನಗೆ ಕೊಟ್ಟಿದ್ದಾನೆ. ಅರೆ ನಮ್ದು ಹಣ ನಿಮಗೆ ಕೊಟ್ಟಿದ್ದಾರೆ. ಅಚ್ಚ ಅವನ್ ಸಾಲ ನೀವೇ ಚುಕ್ತಾ ಮಾಡಿ. ಬುದ್ಧಿವಂತಯ್ಯ ನೀನು. ಸರಿ, ಅವನ ಮೇಲೆ ದಾವ ಹಾಕಿ ಡಿಗ್ರಿ ತಗೊಂಡ್ರೆ ನಿನಗೇನು ಸಿಗುತ್ತೀಗ? ಏನೂ ಸಿಗ್ತಿದ್ರೆ ವಾರೆಂಟ್ ತೆಗೆದು ಜೈಲ್ ಮೇ ಬಿಟ್ಟಾಸ್ತಾವ್. ಫುಗಟ್ ಮಾಡಬೇಡಿ, ಪೈಸಾ ಲೇಲೋ. ಪೈಸಾ ಕೊಟ್ರು ನಮ್ಮ ಹಳೆ ಕಕ್ಷಿಗಾರನ ಮೇಲೆ ನಾವು ದಾವ ಹಾಕ್ಬಾರ್ದು. ಅದು ಪ್ರೊಫೆಷನಲ್ ಎಥಿಕ್ಸ್. ನಿನಗೆ ಗೊತ್ತಾಗಲ್ಲ. ಬೇರೆ ಲಾಯರ್ ಹತ್ರ ಹೋಗು. ಅರೆ छोड़ो, दूसरा वकील के पास ಹೋಗ್ತಾ ಹೂँ. ಅಮೀನ್ ಸಾಬ್, ಇವನೇ ದೇಪ ಮಗ ಗುಳ್ಳ, ಹಿಡ್ಕೊಳ್ಳಿ. ಗುಳ್ಳೆಯ, ನೀನ್ ಕೊಡ್ಬೇಕಾಗಿರೋ ಹಣಕ್ಕೋಸ್ಕರ ಈ ಸಾವುಕಾರರು ನಿನ್ ಮೇಲೆ ವಾರೆಂಟ್ ತಂದ್ಯಾ. ಕೋರ್ಟ್ ಅಪ್ಪಣೆ ಪ್ರಕಾರ ಈಗ ನೀನ್ ಅರೆಸ್ಟ್ ಆಗಿದ್ಯಾ. ಹೀಗೇಕ್ ಮಾಡಿದ್ರಿ ಸಾವುಕಾರ್ರೆ? ಇನ್ನೊಂದೆರಡು ದಿವಸ ತಡೆದಿದ್ರೆ ತಲೆ ತಪಸ್ಕೊಂಡು ಓಡೋಗ್ತಾವ್. ಹೇಗ್ ತಿರ್ಸ್ಯ ನಮ್ ಸಾಲ? ಮನೆ, ಮಠ, ಜಮೀನ್ ಏನೈತೆ ತಾವು? ಎಲ್ಲ ಹೋಗಿದ್ರು ಮೈನಲ್ಲಿರೋ ಬಲ ಹೋಗಿಲ್ವಲ್ಲ ಸಾವುಕಾರ್ರೆ? ಕರ್ಕೊಂಡು ಹೋಗಿ ಜೈಲಿನಲ್ಲಿ ಕೂಡಿಸಿದ್ರೆ ಹಣ ಸಿಗುತ್ತಾ? ಬೇಡ ಸಾವುಕಾರ್ರೆ, ಈಗ ಬಿಟ್ಬಿಡಿ. ಏನಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀವಿ. ಕ್ಯಾ ಮಾಡ್ತೀಯ? ಕೈಸೆ ತೀರಿಸ್ತೀಯ? ಬಲ ಬಲ. ಕೂಲಿ ಮಾಡ್ತೀನಿ. 4 ಜನದ ಮನೇಲಿ ಬಚ್ಚಲಾದ್ರೂ ಬಾಚ್ತೀನಿ. ಗಂಡ ಹೆಂಡತಿ ಇಬ್ರು ದುಡ್ದು ನಿಮ್ ಸಾಲ ತೀರಿಸ್ತೀವಿ. ಈಗ ಬಿಟ್ಬಿಡಿ. ಅರೆ ಇಂತ ಮಾತ್ ತುಂಬಾ ಕೇಳಿದಾವ್. ಅಮೀನ್ ಸಾಬ್ ಪಕಡ್ಕೆ ಚಲೋ. ಸಾವುಕಾರ್ರೆ ಚಲೋ. ಸಾವುಕಾರ್ರೆ, ಸಾವುಕಾರ್ರೆ ನಿಂತ್ಕೊಳ್ಳಿ. ಅಮೀನ್ರೆ ನಿಂತ್ಕೊಳ್ಳಿ. ನೀನ್ಯಾಕೆ ಬಂದೆ ಇಲ್ಲಿ? ನೋಡು ನಗಕ್ಕ, ನೋಡು ಚೆನ್ನಾಗಿ ನೋಡು. ನಾನ್ ಜೈಲ್ಗೆ ಹೋಗ್ತಾ ಇದ್ದೀನಿ. ತಮಟೆ ಬಡ್ಸಿ ಎಲ್ರಿಗೂ ಹೇಳು. ನಡೀರಿ ಅಮೀನ್ರೆ. ನಿಂತ್ಕೊಳ್ಳಿ. ನಿಮಗ್ ನಿಮ್ಮ ಹಣ ಬೇಕೋ ಅಥವಾ ಅವ್ನ ಜೈಲಿಗೆ ಕಳ್ಸೋದ್ ಬೇಕೋ? ಜೈಲಿಗೆ ಕಳ್ಸಿದ್ರೆ ಬಾಟ ನಾನೇ ಕಟ್ಬೇಕಾಗುತ್ತೆ. ನನಗೆ ಬೇಕಾಗಿದ್ದು ಹಣ. ನಿಮ್ಮ ಹಣ ನಾನ್ ಕೊಡ್ತೇನೆ. ಬೇಡ, ನಿನ್ ಭಿಕ್ಷೆ ನನಗೆ ಬೇಕಾಗಿಲ್ಲ. ಜೈಲಿಗೆ ಹೋಗಿ ಏನ್ ಮಾಡ್ತೀಯ? ಮಣ್ಣು ಹೊರ್ತೀನಿ, ಕಲ್ಲು ಹೊಡಿತೀನಿ, ಹೇಳಿದ ಕೆಲಸ ಮಾಡ್ತೀನಿ. ಅದೆಲ್ಲ ನಿನಗಾಕೆ? ಆದ್ರಿಂದ ಇವ್ರ ಸಾಲ ತೀರತ್ತಾ? ಬಸ್ರಿ ಆಗಿರೋ ನಿನ್ ಹೆಂಡತಿ ಮನ್ಸಿಗೆ ನೆಮ್ಮದಿ ಸಿಗತ್ತಾ? ಇಲ್ಲ ಊರಲ್ಲಿ ನಿನ್ ಮರ್ಯಾದೆ ಉಳಿಯತ್ತಾ? ಇವರ ಹಣ ನಾನ್ ಕೊಡ್ತೇನೆ. ನಿನ್ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಆಗ್ಲೇ ಬಗಳ್ದೆ. ಕೇಳಿಲ್ವಾ ಕಿವಿ? ಭಿಕ್ಷೆ ಅಲ್ಲ, ಸಾಲ. ಒಂದ್ ಸಾಲ ತೀರ್ಸೋದಿಕ್ಕೆ ಇನ್ನೊಂದ್ ಸಾಲ ಹೊತ್ಕೊಂತೀಯಾ? ಆ ಸಾಲ ತೀರಿಸ್ತಿದ್ರೆ ಜೈಲಿಗೆ ಹೋಗ್ಬೇಕು. ಈ ಸಾಲ ತೀರಿಸ್ತಿದ್ರು ಜೈಲಿಗೇನು ಹೋಗ್ಬೇಕಾಗಿಲ್ಲ. ನಿನ್ ಸಾಲ ಹೆಂಗ್ ತೀರ್ಸೋದು? ಆಗ್ಲೇ ಹೇಳ್ದಲ್ಲ, ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀನಿ ಅಂತ. ಆ ಕೆಲಸ ನನ್ ಮನೆಯಲ್ಲೇ ಮಾಡು. ಸಂಬಳ ತಗೋ, ಸಾಲ ತೀರ್ಸು. ಸರಿ, ನಡೀರಿ ಸಾವುಕಾರ್ರೆ, ನಿಮ್ ಹಣ ನಾನ್ ಕೊಡ್ತೇನೆ. ನನ್ ಮನೆ ಮಠ ಹಾಳಾಗಿ ಬೀದಿಲ್ ನಿಂತಿದ್ರು ನಿನ್ ಮೇಲಿನ ದ್ವೇಷ ಅಡಗಿಲ್ಲ. ನೀನ್ ಭೂಗತ ಮಾಡಿ ನಮ್ಮ ಅಪ್ಪನ್ ಸಾವಿನ ಸೇಟ್ ತೀರಿಸ್ಕೊಡೋ ತನಕ ನನಗೆ ಸಮಾಧಾನ ಇಲ್ಲ. ಜೈಲ್ಗೆ ಹೋಗೋನ್ ಉಳಿಸ್ಕೊಂಡೆ ಅವನ್ ಸಿಟ್ಟು ಅಡಗೋಯ್ತು ಅಂತ ತಿಳ್ಕೊಬೇಡ. ಅದೇನ್ ಕೆಲಸ ಹೇಳ್ತೀವೋ ಹೇಳು, ದುಡಿತೀನಿ. ನಡಿ.
ಗಂಡು ಮಗು. ಬೆಳಗ್ನಿಂದ ಒಂದೇ ಸಮ ಸೌದೆ ಸಿಗ್ತಾ ಇದ್ದಾನೆ. ಒಂದ್ ಗುಟಕ್ ನೀರ್ ಕುಡ್ದಿಲ್ಲ, ಒಂದ್ಗಳಿಗೆ ಕುಡ್ದಿಲ್ಲ. ಸಾಕು, ಮನೆಗೆ ಹೋಗು. ಮಾದೇವಿನ ಮಗುನ್ನ ನೋಡ್ಕೊಂಡು ಬರು. ಯಾಕೆ ಹೀಗೆ ಸುಧಾರಿಸ್ಕೊಡದೆ ಕೆಲಸ ಮಾಡ್ತಾ ಇದೀಯ? ದುಡಿಬೇಕಾದ್ದು ಆಳಿನ ಕೆಲಸ. ನಿಯತ್ನಿಂದ ದುಡಿತಾನೆ ಇದೆಯಾ? 4 ಜನ ಒಂದ್ ವಾರದಲ್ಲಿ ಮಾಡೋ ಕೆಲಸನ ಒಬ್ಬನೇ ಒಂದ್ ದಿನದಲ್ಲಿ ಮಾಡ್ತಾ ಇದ್ದೀಯ. ಹೋಗ್ಲಿ, 4 ಜನ ಸಂಬಳನೂ ನೀನೇ ತಗೋ. ನಿನ್ ಸಾಲ ಬೇಗ ತೀರುತ್ತೆ. ನಿಮ್ ದಾಕ್ಷಿಣ್ಯ ನನಗೆ ಬೇಕಾಗಿಲ್ಲ. ಒಬ್ಬನು ಕೊಡೋ ಕೂಲಿನೇ ಕೊಡಿ ಸಾಕು. ಸಾಗಿಸ್ರು, ನಾನ್ ನಿಮಗೆ ಸರಿಯಾಗಿರೋದು ಅಯ್ಯೋ ಗೊತ್ತಾಗಬಾರ್ದು. ಏನೋನಿದೀಯಾ ಅಂತ ಸ್ವಲ್ಪ ಎತ್ಕೊಂಡೋಗೋಣ ಅಂತ ಬಂದ್ರೆ ನೀನೇ ನಮ್ಮನ್ನ ಹಿಡ್ಕೊಡ್ತೀನಲ್ಲೇ. ಈಗ ನಾನು ಅವನ ಮನೆ ಆಳು, ನಿಯತ್ತಿಂದ ಕೆಲಸ ಮಾಡ್ತಿರೋ ನಾಯಿ. ನಿನ್ ಮನೆ ಮಾರು ಹಾಳು ಮಾಡಿ ನಿಮ್ಮ ಅಪ್ಪನ ಸಾಯಿಸ್ತೋರ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಕಿಚ್ಚಿಲ್ವೇನ ನಿಂಗೆ? ಅವನ್ ಋಣ ತೀರ್ಸೋ ತನಕ ಅವನ್ ಮಗ, ಆಮ್ಯಾಗ ನಮ್ಮ ಅಪ್ಪನ್ ಮಗ. ಋಣ ತೀರ್ಸಿದ ಮೇಲೆ ಮುಯಿ. ಇನ್ನೊಂದ್ ದಿವ್ಸ ಯಾರಾದ್ರೂ ಈ ಕಡೆ ತಲೆ ಹಾಕಿದ್ರಿ ಕತ್ತರಿಸಿ ಗಿಡದ ಕೆಳಗೆ ಹೂದ್ಬಿಟ್ಟೇನು. ಹಾಗೆ ಇವತ್ತು ಯಾಕೆ ನಿನ್ ಕೆಲ್ಸಕ್ಕೆ ಬಂದೆ? ನಿನ್ನ ಸಾಲ ನಿನ್ನೆಗೆ ತೀರ್ ಹೋಯ್ತು. ಇವತ್ತಿನಿಂದ ನೀನ್ ಋಣಮುಕ್ತ, ಸ್ವತಂತ್ರ. ಅದ್ ನನಗೂ ಗೊತ್ತೈತೆ, ಹೇಳ್ಬಿಟ್ಟು ಹೋಗವ ಅಂತ ಬಂದೆ. ಯಾಕೆ ಹೋಗ್ತೀಯ? ಎಲ್ರಿಗೂ ತುಂಬಾ ಒಗ್ಗೋಗಿದ್ದಿ. ನೀನಿಲ್ದೆ ಯಾವ ಕೆಲ್ಸವೂ ಆಗೋದಿಲ್ಲ. ನಿನ್ನಿಷ್ಟ ಬಂದ ಹಾಗೆ ಸ್ವತಂತ್ರವಾಗಿ ಸಂತೋಷವಾಗಿ ನನ್ನ ತಮ್ಮನ ಹಾಗೆ ನನ್ನ ಜೊತೆಯಲ್ಲೇ ಇರು. ಋಣ ತೀರ್ಸೋದಕ್ಕೆ ಇರ್ಬೇಕಾಗಿತ್ತು, ಇದ್ದಾಯ್ತು. ಈಗ ಸೇಡ್ ತೀರಿಸ್ಕೊಳಕ್ ಹೋಗ್ಬೇಕಾಗಿದೆ, ಹೋಗ್ತಾ ಇದ್ದೀನಿ. ಗುಳ್ಳ ನಿಲ್ಸಿ, ಈ ಪ್ರಾಣಿ ಹತ್ಯೆ ನಿಲ್ಸಿ. ಯಾಕೆ ನಿಲ್ಸ್ಬೇಕು? ನಿಲ್ಸಕ್ಕಾಗಿಲ್ಲ. 3 ವರ್ಷ ನಿಲ್ಸಿರೋ ಜಾತ್ರೆನ ಈ ವರ್ಷ ನಡೆಸ್ತಾ ಇದೀವಿ. ಜಾತ್ರೆ ನಡೆಸಿ, ಆದ್ರೆ ಆ ಹೆಸರಿನಲ್ಲಿ ಕೋಣನ ಕೊಲೆ ಮಾಡಬೇಡಿ, ನಿಲ್ಲಿಸಿ ಅಂತಿದ್ದೀನಿ. ಯಾಕೆ ನಿಲ್ಲಿಸ್ಬೇಕು? ನಮ್ಮಮ್ಮ ಮಾರಮ್ಮನ ಬಲಿ ಕೊಟ್ಟು ಅವನು ಒಲಿಸ್ಕೋಬಾರ್ದ? ಹಂಗ್ ಕೇಳಿ. ಜಗತ್ತಿಗೆ ತಾಯಿಯಾಗಿರೋ ಈ ಮಹಾಶಕ್ತಿನ ಕೋಣನ ಬಲಿ ಕೊಟ್ಟು ಒಲಿಸ್ಕೋತೀರಾ? ಈ ಮೂಕ ಪ್ರಾಣಿನ ತಿಂದು ತೇಗೋ ಅಷ್ಟು ಹಸ್ಕೊಂಡಿದ್ದಾಳೆಯೇ ಈ ಮಹಾತಾಯಿ. ಹಂಗಂದ್ರೆ ನಮ್ ಪೂರ್ವಿಕರು ಕೊಡ್ತಿದ್ ಬಲಿಯಲ್ಲ ತೆಪ್ಪ. ಏನ್ ಮಾತಾಡ್ತಿದ್ರಿ ಏನಾರ? ಮೂಢನಂಬಿಕೆಗೆ ಬಲಿಯಾಗಿದ್ದ ನಮ್ಮ ಪೂರ್ವಿಕರು ಕೆಲವು ಕೆಟ್ಟ ಆಚಾರನ ಆಚರಣೆಗೆ ತಂದಿದ್ರು ಅಷ್ಟೇ. ಬಲಿ ಕೊಡಬೇಕಾದ್ದು ಕೋಣನ ರೂಪದಲ್ಲಿರೋ ನಮ್ಮೆಲ್ಲರ ಅಜ್ಞಾನನ, ಜೀವ ಇರೋ ಈ ಪ್ರಾಣಿನಲ್ಲ. ಇನ್ನಿನ್ ನಡ್ಕೊಂಡು ಬಂದ ಆಸಾರನ ಈ ವೈ ಹೇಳ್ದ ಅಂತ ತೆಪ್ಸಕ್ಕಾದಾತ? ತೆಪ್ಸಕ್ಕ
ನೀವೆಲ್ಲ ಬಲಿ ಕೊಡ್ಬೇಕು ಅಂತಿದ್ದೀರಿ, ನಾನೊಬ್ಬ ಬೇಡ ಅಂತಿದ್ದೀನಿ. ನಿಮ್ಮಿಷ್ಟ. ಆ ತಾಯಿನೇ ನಿಮ್ಮನ್ನು ಕಾಪಾಡ್ಲಿ. ಅಯ್ಯ ಕೋಣನ್ ಯಾಕೆ ಕಡಿಬೇಡ ಅಂತ ಅವನೇ ಗೊತ್ತಾ? ಕೋಣನ್ ಕಡಿತಿದ್ರೆ ಊರಿಗೆ ಒಳ್ಳೇದಾಗಕ್ಕಿಲ್ಲ. ಈ ಜಾತ್ರೆ ನಿಲ್ಸಿದ್ರೆ ಸಾಕು, ಒಕ್ಕಡೆಯಿಂದ ಉರುಮಾರಿ ಕಾಲ್ರ ಪ್ಲೇಗ್ ಮಾರಿರು ಊರನ್ನೇ ಮುತ್ತಿ ನುಣ್ಣಗ್ ಮಾಡಿದ್ರೆ ಆಗ ತಾನೊಬ್ನೇ ಕೂಟ ಹೊಡ್ಕೊಂಡಿರ್ಬೋದು ಅಂತ ಒಂಚಾಗವನೆ. ಅಯ್ಯ ಹಂಗೆ ಹೇಳ್ತದೆ. ಕಾಣಿಸೋದ್ ಏನ್ ಬಂತ್ರು, ನೀವಿರೋದು ಹಾಗೇನೆ. ಓದು ಬರಹ ತಿಳಿದೇ ಇರೋ ಮೂಡ್ರು ನೀವು. ಕಡಿತೀನಿ ಅಂತ ಅವ್ನು ಕಟ್ಟಿ ಎತ್ತಿದ್ರೆ ಕುತ್ತಿಗೆ ಬಗ್ಸೋ ಕುರಿಗಳು ನೀವು ಅಂತ ಅನ್ನೋದನ್ನ ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ನಿಮ್ಮ ಅಪ್ಪ ನಿಮ್ಮ ಅಜ್ಜದಿರು ದುಡಿದು ದುಡಿದು ಭೂತಾಯಿನ ಮನೆ ದೊಡ್ಡದು ಮಾಡಿದ್ರು. ನಾವು ದುಡಿದು ಅಯ್ಯನ ಮನೆ ತುಂಬಿದ್ವಿ. ಚೆನ್ನಾಗಿ ತಿಳ್ಕೊಳ್ಳಿ. ಮುಂದೆ ನಿಮ್ಮ ಮಕ್ಕಳು ಅಯ್ಯನ ಮಕ್ಕಳಿಗೋಸ್ಕರ ದುಡಿಬೇಕಾಗ್ತದೆ. ಒಬ್ಬ ಅಯ್ಯನ ಮನೆ ಜೀತ ಮಾಡೋದಕ್ಕೆ ಹಳ್ಳಿಗಳು ಹುಟ್ಟಿರೋದು. ಭೂತಯ್ಯನಿಗೆ ಸಾಲಗಾರರಾಗಿಲ್ದೇ ಇರೋರು ಯಾರಾದ್ರೂ ಈ ಹಳ್ಳಿಲಿ ಇದಾರ? ಮುಂದೆ ಅಯ್ಯು ದಾವ ಹಾಕಿದ್ರೆ ಎಲ್ರೂ ಅವನ ಮನೆ ದನಗಳಾಗಿ ದುಡಿಬೇಕಾಗುತ್ತೆ ಗೊತ್ತಾ? ಹೆಬ್ಬೆಟ್ಟು ತಿವಿದ ಪತ್ರಗಳು ಅಯ್ಯು ಮನೆಯಲ್ಲಿ ಹುಲ್ಲಿನ ಕಂತೆ ಇಟ್ಟು ಬಿದ್ದಿವೆ. ತಿಳಿತೇನ್ರೋ? ಮೊತ್ತ ಪತ್ರಗಳನ್ನು ಕಸ್ಕೋಬೇಕು. ಜೊತೆಗೆ ನಮ್ಮನ್ನೆಲ್ಲ ಹಾಳು ಮಾಡಿ ಆ ಚಂಡಾಲ ಕೂಡ್ಸಿಟ್ರು ಹಣನೆಲ್ಲ ಕಸ್ಕೋಬೇಕು. ಇವೆಲ್ಲ ಒಂದಾದ್ರೆ ಇವತ್ತೇ ಈಗಲೇ ಕೆಲಸ ಮಾಡ್ಬೋದು. ಹೌದು, ಇವತ್ತೇ ಈಗಲೇ ಮೊದಲು ಈ ಕೆಲಸ ಮಾಡಿ, ಆಮೇಲೆ ಮಾಲಿಕ ಒಳಗ್ ನುಗ್ಗುವಾಗ ಅಡ್ಡ ಬಂದ್ರೆ ಮಕ್ಕಳು ಮುರಿರಿ, ಕೈ ಕತ್ತರಿಸಿ. ಅದಕ್ಕೂ ಬಗ್ದೆ ಹೋದ್ರೆ ತಲೆನೇ ಕಳೆದ ಕೆಲಸ ಸಾಕ್ತಿ.